ವೆಲ್ಕಮ್ ಟು ಕಂಚಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಆಗಿ. ಗೈಸ್, ನಾವು ಪ್ರೈವೇಟ್ ವೆಹಿಕಲ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಎಲ್ಲರಿಗೂ ನಮಸ್ತೆ. ನಾ ಇವತ್ತು ನಮ್ಮ ಯಾವ ಏರಿಯಾ ಮಗ ಇದೆ ಎನ್ನಗರ ಗೇಟ್. ಗೈಸ್, ನಾವಿವತ್ತು ಎನ್ನಗರ ಗೇಟ್ ಇಂದ ಸೀದಾ ನಮ್ಮ ಪಯಣ ಹೊರಟಿರೋದು ಸೀದಾ ಮಲೆ ಮಹದೇಶ್ವರ ಹಿಲ್ಸ್. ಇಲ್ಲಿಂದ ಯಾವ ತರ ಹೋಗ್ಬಿಟ್ಟು ಯಾವ ತರ ಬರ್ಬೋದು ಅಂತ ಎಲ್ಲ ಡೀಟೇಲ್ ಆಗಿ ನಿಮಗೆ ವಿವರಗಳೊಂದಿಗೆ ಎಲ್ಲ ತಿಳಿಸ್ಕೊಡ್ತೀವಿ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಮ್ಮ ದೀಪಕ್ ಹಾಯ್ ಹೇಳಿ. ಹಾಗೆ ಇವ್ರ ಹೆಸರೇ ಪ್ರಸನ್ನ. ಹಾಯ್ ಮೋಹನ್. ಓಕೆ ಗೈಸ್, ಅಪ್ಡೇಟ್ಸ್ಗೆ ನೋಡ್ತಾ ಇರಿ ವಿಡಿಯೋಸ್ನ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಹನ್ನೂರು ಬ್ರೋ ಯಾವ್ದಿದೆ ಹನ್ನೂರು ಕಡೆ ಹೋಗ್ಬೇಕಾದ್ರೆ ನಿಮಗೆ ಒಂದು ಸೋಡಾ ಪಾಯಿಂಟ್ ಸಿಗುತ್ತೆ. ಸಖತ್ತಾಗಿ ಮಾಡ್ತಾರೆ ನೋಡಿ. ಸೊ ನೀವು ಈ ರೂಟಲ್ಲಿ ಹೋಗ್ತಾ ಇದ್ರೆ ಒಂದು ಸೋಡಾ ಕುಡ್ಕೊಂಡು ಹೋಗಿ, ಒಳ್ಳೆ ಎಕ್ಸ್ಪೀರಿಯನ್ಸು. ಮಸ್ತಾಗಿ ಸೋಡಾ ಮಾಡ್ತಾರೆ. ಅಣ್ಣ, ನಿಮ್ಮ ಹೆಸರು? ಚಂದ್ರು ಅಂತ. ಗೈಸ್, ನಾವೀಗ ತಾಳ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ತಾಳ ಬೆಟ್ಟದಲ್ಲಿ ಇಲ್ಲಿಂದ ಬೆಟ್ಟ ಎಷ್ಟು ಕಿಲೋಮೀಟರ್ ಇದೆ ಮಗ? ಇಲ್ಲಿಂದ 18 ಕಿಲೋಮೀಟರ್ ಬೆಟ್ಟ ಹತ್ತು ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇರೋದು. ಆಕ್ಚುಲಿ ತಾಳ ಬೆಟ್ಟ ಹತ್ತಬೇಕಾದ್ರೆ ಧೂಪ ಕೊಡ್ತಾರೆ. ಹತ್ತೋಕ್ ಮುಂಚೆನೆ ಈ ಧೂಪದ ಮನ್ಸಲ್ಲಿ ಏನಾದ್ರು ಅರ್ಕೆ ಇದ್ರೆ ಅನ್ಕೊಂಡ್ಬಿಟ್ಟು ಅದು ಗುಂಡದಲ್ಲಿ ಹಾಕಿದ್ರೆ ನಿಮ್ಗೆ ಈಡೇರುತ್ತೆ ಅಂತ ಒಂದು ನಂಬಿಕೆ, ಹಿರಿಯರ ನಂಬಿಕೆ. ಬೆಂಗಳೂರಿಂದ ಕೂಡ ಪಾದಯಾತ್ರೆ ಬರ್ತಾರೆ. ಡೈರೆಕ್ಟ್ ಆಗಿ ಅಲ್ಲಿಂದ ನಡ್ಕೊಂಡು ಬರೋರಿದ್ದಾರೆ. ತುಂಬಾ ಊರಿಂದ ಪಾದಯಾತ್ರೆ ಬರ್ತಾರೆ ಇಲ್ಲಿಗೆ. ಸೊ ಏನ್ ಪಾದಯಾತ್ರೆ ಅಂದ್ರೆ ಅರ್ಕೆಗಳಿರುತ್ತೆ. ಅವ್ರು ಏನೇ ಮನ್ಸಲ್ಲಿ ಅನ್ಕೊಂಡಿದ್ರು ಏನೇ ಇದ್ರು ಅರ್ಕೆ ಈಡೇರುತ್ತೆ ಅಂತ ಒಂದು ನಂಬಿಕೆ. ಈಗಿನ ಯುವಕರು ತುಂಬಾ ಮಾಡರ್ನೈಸೇಷನ್ ಅಂತ ಹೇಳ್ಬಿಟ್ಟು, ತುಂಬಾ ಅಪ್ಡೇಟ್ ಆಗ್ಬಿಟ್ಟು, ಮೊಬೈಲು ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಮನೇಲೆ ಸಮಯ ಕಳೀತಾರೆ. ಸೊ ಅದರಿಂದ ದೂರ ಬಂದ್ಬಿಟ್ಟು ನಿಮಗೆ ಈ ತರ ದೇವ್ರ ದರ್ಶನ ಆಗ್ಲಿ, ಆಧ್ಯಾತ್ಮದ ಕಡೆ ಹೋಗಿ ನಿಮಗೂ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಎಲ್ರೂ ಒಂದ್ಸಲ ಮಹದೇಶ್ವರಂಗ್ ಬೆಟ್ಟಕ್ಕೆ ಬನ್ನಿ, ಮಹದೇಶ್ವರಂಗೆ ಉಗೆ ಅನ್ನಿ. ಏನೋ ಪಾಸ್ ಆದಂಗ ಆಯ್ತು ಇಲ್ಲಿ. ನೋಡೋಣ ಬರೋ. ಏನು ಕಾಣಿಸ್ತಾ ಇಲ್ಲ. ಇವ್ರು ನೋಡಿದ್ರೆ ಅವಾಗಿಂದ ಹುಲಿ ಬರುತ್ತೆ ಅಂತಿದ್ದಾರೆ. ನನ್ಗೂ ಭಯ ಆಗ್ತಿದೆ ಆಕ್ಚುಲಿ. ಬಟ್ ನನ್ನ ಮುಂದೆ ಬಿಟ್ಬಿಟ್ಟು ಅವ್ರ ಹಿಂದೆ ಬರ್ತಾವ್ರೆ ನೋಡಿ. ತುಂಬಾ ವಯಸ್ಸಾಗಿದೆ ಅವ್ರಿಗೆ, 55 ವರ್ಷ ಆದ್ರೂ ನಡ್ಕೊಂಡು ಹತ್ತಾ ಇದಾರೆ ಬೆಟ್ಟನ. ಇವರೆಲ್ಲ ಸ್ಫೂರ್ತಿ ನಮಗೆ ಆಕ್ಚುಲಿ. ಅಂದ್ರೆ ಎಲ್ಲಿಂದ ಬರ್ತಾ ಇದೀರಾ ನೀವು? ಮೈಸೂರಿಂದ. ನೋಡಿ, ಮೈಸೂರಿಂದ ತಾಳ ಬೆಟ್ಟಕ್ಕೆ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದಾರೆ. ಸೊ ನಾವು ಹುಡುಗರಾಗ್ಬಿಟ್ಟು ಬೈಕ್ ತಗೊಂಡು ಹೋಗ್ಬಾರ್ದು, ನಡ್ಕೊಂಡೇ ಹೋಗ್ಬೇಕು. ಎಲ್ರು ನಡ್ಕೊಂಡು ಬೆಟ್ಟ ಹತ್ಕೊಂಡೇ ಹೋಗಿ. ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಸೆಂಟ್ರಲ್ ಈ ಥರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದು 3-4 ಕಡೆ ಇದೆ. ಕೊನೆಗೂ ನಾವು ಮಹದೇಶ್ವರಂ ಬೆಟ್ಟಕ್ಕೆ ಈವ್ನಿಂಗ್ 7 ಗಂಟೆಗೆ ಎಂಟ್ರಿ ಆದ್ವಿ. ತುಂಬ ರಶ್ ಇದರಿಂದ ರೂಮ್ ಕೂಡ ಸಿಕ್ಕಿಲ್ಲ. ಸೊ ರಾತ್ರಿ ಎಲ್ಲ ಶಿವನ್ ಜಾಗರಣೆ ಮಾಡಿಕೊಂಡು ಬೆಳಿಗ್ಗೆ 3:30ಗೆ ಅಭಿಷೇಕ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಬಟ್ ನಿನ್ನೆ 8 ಗಂಟೆಯಲ್ಲಿ 400 ರೂಪಾಯಿ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡು ತಗೊಂಡ್ವಿ. ಬಟ್ ಇಲ್ಲಿ ಬಂದ್ಬಿಟ್ಟು ಅಭಿಷೇಕ ಒಳಗಡೆ ಬಿಡಲಿಲ್ಲ ನಮಗೆ. ಅಭಿಷೇಕ ಒಳಗಡೆ ನಡೀತಾ ಇದೆ. ಬಟ್ ನಾವು ಇಲ್ಲಿ ಹೊರಗಡೆ ಈ ಸ್ಪೆಷಲ್ ಎಂಟ್ರಿ ಮತ್ತು ಈ ಅಭಿಷೇಕ ಟಿಕೆಟ್ ತೊಗೊಂಡ್ರನ್ನ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಮರ್ಜ್ ಮಾಡಿ ಬೆಳಿಗ್ಗೆ 6:30 ತನಕ ನಾವು ವೆಯ್ಟ್ ಮಾಡಬೇಕು. ಇಲ್ಲೇ 6:30ಗೆ ಬಿಡ್ತಾರೆ. ಬಟ್ ಅಭಿಷೇಕ ಟಿಕೆಟ್ ಏನಪ್ಪ ತೊಗೊಂಡಿರೋದಂದ್ರೆ, ನಾವು ಬೆಳಿಗ್ಗೆ ಅಭಿಷೇಕ ನೋಡಬೇಕು 4 ಗಂಟೆಗೆ ಹೋಗ್ಬಿಟ್ಟು ಅಂತ ಟಿಕೆಟ್ ತೊಗೊಂಡಿರೋದು. ಬಟ್ ಆದರೆ ಬಿಡ್ತಾ ಇಲ್ಲ. ನಾವು ಬೆಳಗ್ಗೆ 6:30-7 ಗಂಟೆಗೆ ದರ್ಶನ ದೇವಸ್ಥಾನ ಹತ್ತಿರ ಬಂದ್ವಿ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ದೇವ್ರನ್ನ ತೋರ್ಸೋಕ್ಕಾಗೋದಿಲ್ಲ ವಿಡಿಯೋದಲ್ಲಿ. ಏನಪ್ಪ ಅಂದರೆ, ಮಹದೇಶ್ವರರು ಇಲ್ಲಿಯವರಲ್ಲ, ಆ್ಯಕ್ಚುಲಿ ಶ್ರೀಶೈಲದಿಂದ ಬಂದು ನೆಲೆಸಿದವರು. ಇವರ ಅಪ್ಪ ಅಮ್ಮ ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮನವರು. ಚಿಕ್ಕವರಾಗಿದ್ದರಿಂದಲೂ ಶಿವಭಕ್ತರಾಗಿರುವ ಮಹದೇಶ್ವರ ಆಗಲೇ ಪವಾಡಗಳನ್ನು ಮಾಡ್ತಿದ್ರಂತೆ. ಹೀಗಾಗಿ ತಮ್ಮ 7 ವರ್ಷದ ವಯಸ್ಸಿನಲ್ಲೇ ಮನೆ ಬಿಟ್ಟು ಬಂದು ಮಹದೇಶ್ವರರು ಕಾಡು ಸೇರಿದರು. ಹುಲಿ ಪಳಗಿಸುವುದನ್ನು ಕಲ್ತ್ಕೊಂಡು 16 ಮಠಗಳು ಸುತ್ತುತ್ತಾ ಈ 7 ಬೆಟ್ಟಗಳ ಮಧ್ಯ ಅಂದ್ರೆ ಆನುಮಲೆ, ಜೇನುಮಲೆ, ಕಾನುಮಲೆ, ಕಾಡುಮಲೆ, ಪಚ್ಚಮಲೆ, ಪವಳಮಲೆ, ಪೊನ್ನಚ್ಚಿ ಮಲೆ, ಈ 7 ಬೆಟ್ಟಗಳ ಮಧ್ಯ ಇಲ್ಲೇ ತಪಸ್ಸು ಮಾಡ್ತಾ ಮಹದೇಶ್ವರರು ಇಲ್ಲೇ ನೆಲೆಸಿದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹೀಗಾಗಿ ಮಹದೇಶ್ವರನಿಗೆ ಯಾರೇ ಏನೇ ಬೇಡ್ಕೊಂಡ್ರು ಇಲ್ಲೇ ಕುಂತು ನೆಲೆಸಿ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ ಅನ್ನೋ ಈ ಜನಗಳ ನಂಬಿಕೆ. ನಾವು ಹೋಗಿದ್ದು ಅಮಾವಾಸ್ಯೆ ದಿವಸ ಆದ್ರಿಂದ ತುಂಬ ರಶ್ ಇತ್ತು ಆ್ಯಕ್ಚುಲಿ. ಹಾಗೆ ಬೆಳ್ಳಿ ರಥದ ಮೆರವಣಿಗೆ ಇತ್ತು ಹಾಗೂ ಚಿನ್ನದ ರಥದ ಮೆರವಣಿಗೆ ಕೂಡ ನಿನ್ನೆ ರಾತ್ರಿನೇ ನಡೆದಿತ್ತು.
ಸೊ ತುಂಬ ಚೆನ್ನಾಗಿತ್ತು. ಅಮಾವಾಸ್ಯೆ ದಿವಸ ಬಂದರೆ ಏನಪ್ಪ ಅಂದರೆ ಎಲ್ಲ ಥರದ ಪೂಜಾ ಇತ್ಯಾದಿಗಳು ಸೇವೆಗಳೆಲ್ಲ ನೋಡ್ಬೋದು ನೀವು. ನಾವು ಬೆಳಗಿನ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಈ ಕಡೆ ದಾಸೋಹ ಅನ್ನದಾಸೋಹ ಇರುತ್ತೆ. ಯಾವಾಗಲೂ ಮೂರು ಟೈಮ್ ಕೂಡ ಅನ್ನದಾಸೋಹ ಇರುತ್ತೆ. ನಾವು ಮಾರ್ನಿಂಗ್ ಪ್ರಸಾದ ತಿನ್ನೋಕ್ಕೋಸ್ಕರ ದಾಸೋಹಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಮಗೆ ಮಾದೇಶ್ವರಂ ಬೆಟ್ಟಕ್ಕೆ ಹೋದವರು ಯಾರೂ ಭಕ್ತಾದಿಗಳು ಉಪವಾಸ ಹೋಗಬಾರ್ದು ಅಂತ ಡೈಲಿ ಕೂಡ ಅನ್ನದಾಸೋಹ ಇರುತ್ತೆ. 3 ಟೈಮ್ ಕೂಡ ಇರುತ್ತೆ. ಬಂದವರು ದಯವಿಟ್ಟು ಪ್ರಸಾದ ಸ್ವೀಕರಿಸೇ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾವು ಮಹದೇಶ್ವರ ಬೆಟ್ಟವನ್ನು ಇಲ್ಲಿಗೆ ಮುಗಿಸ್ಕೊಂಡು ನಮ್ಮ ಪಯಣ ಬೆಂಗಳೂರು ಕಡೆಗೆ. ಬೆಂಗಳೂರು ಕಡೆಗೆ ಹೋಗ್ತಾ ನಾವು ಮಹದೇಶ್ವರ ಬೆಟ್ಟದಿಂದ ಡ್ರೈವರು ಮಲೆ ಮಹದೇಶ್ವರ ಡ್ರೈವರು. ನಾವು ಮಹದೇಶ್ವರ ಬೆಟ್ಟದಿಂದ ತಲಕಾಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಆ ಕಡೆನೇ 87 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗೆ ತಲಕಾಡಿಗೆ ಎಂಟ್ರಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ತಲಕಾಡಲ್ಲಿ ಏನು ವಿಶೇಷ ಎಲ್ಲ ಹೇಳ್ತೀನಿ ಬನ್ನಿ. ಇವರು ಆ್ಯಕ್ಚುಲಿ ನಮ್ಮ ಬಾಸ್. ಆ್ಯಕ್ಚುಲಿ ಇವರು ಜೋಕಾಲಿ ಆಡಮ್ಮ ಮಗ, ನಾವು ಸ್ವಲ್ಪ ಆಮೇಲೆ ಬೇಡ. ತಲಕಾಡು ಮೈಸೂರು ಜಿಲ್ಲೆಯ ಕಾವೇರಿ ನದಿಯ ದಡದಲ್ಲಿರುವ ಒಂದು ಐತಿಹಾಸಿಕ ಯಾತ್ರಾ ಸ್ಥಳ ಆಗಿದೆ. 16ನೇ ಶತಮಾನದಲ್ಲಿ ಮರಳಿನಲ್ಲಿ ಮುಚ್ಚಿ ಹೋದ ಗಂಗರ ಕಾಲದ ದೇವಾಲಯಗಳಿಗೆ ಇದು ಪ್ರಸಿದ್ಧವಾಗಿದೆ. 12-13 ವರ್ಷಗಳಿಗೊಮ್ಮೆ ನಡೆಯುವ ಪಂಚಲಿಂಗ ದರ್ಶನ ಇಲ್ಲಿನ ವಿಶೇಷತೆ. ತಲಕಾಡಲ್ಲಿ ನೀವು ಯಾವ ಹೋಟ್ಲ ಹತ್ರ ಹೋದ್ರೂ ಬಾಗುರು ಭರ್ಜರಿಯಾಗಿ ಊಟ ಮಾಡು ಅಂತ ಹಾಕಿರ್ತಾರೆ. ಬಟ್ ಅಲ್ಲೇನಿರಲ್ಲ, ಫುಲ್ ಮೀಲ್ಸು ಎಷ್ಟು ಬೇಕಾದರೂ ತಿನ್ಬೋದು. 100 ರೂಪೀಸ್ ಅಷ್ಟೇ. ನೋಡಿ 100 ರೂಪೀಸ್ಗೆ ಏನೇನೆಲ್ಲ ಐಟಮ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಐಟಮ್ಸ್ ಕೊಡ್ತಾರೆ 100 ರೂಪೀಸ್ಗೆ. ಊಟ ಸಖತ್ತಾಗಿ ಮಾಡ್ಬೋದು. ಊಟ ಮಾಡ್ಬೇಕಾರೆ ಹಿಂಗೆಲ್ಲ ಹಿಡಿಬಾರ್ದು, ನಮ್ಗೆ ಮೊಬೈಲ್ಗಳು ಹೊಡೆದಾಕ್ಬಿಡ್ತೀವಿ. ಬಾಸ್ ಏನು ಗೊತ್ತಾ ಗೈಸ್, ನಾವಿದ್ದೀವಿ ತಲಕಾಡು. ತಲಕಾಡಲ್ಲಿ ಯಾಕೆ ಇಷ್ಟೊಂದು ಮರಳಿದೆ ಅಂದರೆ, ಅಲ್ಮೇಲಮ್ಮ ಅವರು ಶಾಪ ನೀಡಿರ್ತಾರೆ. ಶಾಪ ನೀಡಿ ಕಾವೇರಿ ನದಿಗೆ ಹಾರಿ ಇದಾಗಿರ್ತಾರೆ. ಅಂದರೆ ಮೈಸೂರು ರಾಜರಿಗೆ ಮಕ್ಕಳಾಗಬಾರ್ದು ಅಂತಲೂ ಶಾಪ ಹಾಕ್ಬಿಟ್ಟು ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ. ಅದರಿಂದ ತಲಕಾಡು ಮರಳಾಯಿತು ಎಂದು ಹೇಳುತ್ತಾರೆ. ಈ ಕತೆ ಎಷ್ಟು ಸತ್ಯತೆ ಇದೆ ಅಂತ ಏನೋ ಗೊತ್ತಿಲ್ಲ, ಇರಲಿ. ಆದರೆ ತಲಕಾಡು ಮರಳಾಗಿಯೋ ಮಾಲಂಗಿ ಮಡುವಾಗಿಯೋ ಮೈಸೂರು ರಾಜರಿಗೆ ಮಕ್ಕಳಾಗದೆ ದತ್ತುಪುತ್ರರಿಗೆ ಮಾತ್ರ ಮಕ್ಕಳಾಗುತ್ತಿರೋದು ನಡೆಸ್ಕೊಂಡು ಬಂದಿದೆ. ಸೊ ನಮ್ಮ ಜರ್ನಿ ಕಂಪ್ಲೀಟ್ ಆಯಿತು. ಸೊ ಗೈಸ್, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.